ಎಲ್ಲರಿಗೂ ನಮಸ್ತೆ. ನಾನು ವಿದ್ಯಾ. ಇವತ್ತು 10th ಸೈನ್ಸ್ ಚಾಪ್ಟರ್ ಸೆಕೆಂಡ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಲ್ಲಿ ಬರುವಂತಹ MCQ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಜಾಸ್ತಿ ಏನು ಎಕ್ಸ್ಪ್ಲನೇಷನ್ಸ್ ಏನು ಕೊಡಲ್ಲ, ಆನ್ಸರ್ಸ್ನ ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವಂತಹ ಇದರಲ್ಲಿ ಯಾವುದು ಸಮೀಕರಣ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ನಮಗೆ ತಟಸ್ಥೀಕರಣ ಅಂದರೆ ಏನಂತ ಅಷ್ಟೇ ಗೊತ್ತಿದ್ದರೆ ಸಾಕು, ಇದಕ್ಕೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಏನಾಗುತ್ತೆ ಅಂದರೆ, ತಟಸ್ಥೀಕರಣ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡಿರಬೇಕು. ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡಿರಬೇಕು ಅಂತ ಅಷ್ಟೇ ಗೊತ್ತಿದ್ರೆ ಸಾಕು, ಆಪ್ಷನ್ನಲ್ಲಿ ಆನ್ಸರ್ಸ್ನ ಹಾಕ್ಬೋದು. ಯಾಕಂದರೆ ನಮಗೆ ಇಲ್ಲಿ ನೀರು ಬಿಡುಗಡೆ ಆಗಿಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಬಿ ಅಲ್ಲಿ ಏನಾಗಿದೆ ಅಂದರೆ ನೀರು ಬಿಡುಗಡೆ ಆಗಿದೆ, ಇನ್ನೊಂದು ಉತ್ಪನ್ನ ಕ್ಲೋರಿನ್ ಆಗಿದೆ. ಈ ರೀತಿ ಆಗಿರಬಾರ್ದು, ಒಂದು ಲವಣ ಮತ್ತು ನೀರಷ್ಟೇ ಬಿಡುಗಡೆ ಆಗಿರಬೇಕು. ಮತ್ತು ಥರ್ಡ್ ಆಪ್ಷನ್ ನೋಡಿದಾಗ ನಮಗೆ NaOH ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಸೇರಿ ಸೋಡಿಯಂ ಸಲ್ಫೇಟ್ ಮತ್ತು ನೀರು ಬಿಡುಗಡೆ ಆಗಿದೆ. ಒಂದು ಲವಣ ಮತ್ತು ಒಂದು ನೀರು ಇಲ್ಲಿ ಬಿಡುಗಡೆ ಆಗಿದೆ. ಹಾಗಾಗಿ ನಮ್ಮ ಸರಿಯಾದ ಆಪ್ಷನ್ ಏನಾಗಿರುತ್ತೆ, ಸಿನೇ ಆಗಿರುತ್ತೆ. ಡಿ ಆಪ್ಷನ್ನ ಒಂದು ಸಲ ನೋಡೋಣ. ಇಲ್ಲಿ ಏನಾಗಿದೆ, ಇಲ್ಲೂ ಕೂಡ ಡಿ ಆಪ್ಷನಲ್ಲಿ ಏನಾಗಿಲ್ಲ, ನೀರು ಬಿಡುಗಡೆ ಆಗಿಲ್ಲ. ಹಂಗಾಗಿ ನಮಗೆ ಸರಿಯಾದ ಆನ್ಸರ್ ಯಾವುದಾಗುತ್ತದೆ ಅಂದರೆ ಆಪ್ಷನ್ ಸಿ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಸೇರಿ ಸೋಡಿಯಂ ಸಲ್ಫೇಟ್ ಮತ್ತು ವಾಟರನ್ನು ಬಿಡುಗಡೆ ಮಾಡುತ್ತದೆ. ಇದು ತಟಸ್ಥೀಕರಣಕ್ಕೆ ಪ್ರತಿನಿಧಿಸುವಂಥ ಒಂದು ರಾಸಾಯನಿಕ ಸಮೀಕರಣ ಆಗಿದೆ. ಸೆಕೆಂಡ್ ಕ್ವಶನ್ ಏನಿದೆ ಅಂತ ಅಂದರೆ, ಸೆಕೆಂಡ್ ಕ್ವಶನ್, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂಗೆ ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ, ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತೆ, OH ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದು ಸಾಧ್ಯ ಇಲ್ಲ. ಆಮೇಲೆ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ, H+ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಸಾಧ್ಯ ಇಲ್ಲ. ಯಾಕಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗ್ತಾ ಇದೆ ಅಂದರೆ OH- ಅಯಾನುಗಳ ಸಂಖ್ಯೆನೂ ಕಡಿಮೆ ಆಗಬೇಕು. ಯಾಕಂದರೆ ಪ್ರತ್ಯಾಮ್ಲೀಯ ಲಕ್ಷಣವನ್ನು ತೋರಿಸುವಂಥ ಅಯಾನು OH- ಅಯಾನು. ಇಲ್ಲಿ ಆಮ್ಲೀಯ ಲಕ್ಷಣಗಳು ಹೆಚ್ಚಾಗ್ತಿದ್ದಂಗೆ H+ ಅಯಾನುಗಳು ಕೂಡ ಹೆಚ್ಚಾಗಬೇಕು. ಯಾಕಂದರೆ ಆಮ್ಲೀಯ ಲಕ್ಷಣ ತೋರಿಸುವಂಥ ಅಯಾನು H+ ಅಯಾನ್ ಆಗಿರುತ್ತದೆ. ಹಾಗಾಗಿ ಇವೆರಡು ಆಪ್ಷನು ಅಲ್ಲ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ, OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದನ್ನ ಹೋಲ್ಡಲ್ಲಿಟ್ಟಿರೋಣ. ಯಾಕಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಜಾಸ್ತಿ ಆಗ್ತಿದೆ ಅಂದರೆ OH- ಅಯಾನುಗಳ ಸಂಖ್ಯೆ ಹೆಚ್ಚಾಗಬೇಕು. ಇದು ಒಂಥರ ಸರಿಯಾಗಿದೆ, ಆದರೆ ನಾವು ಕರೆಕ್ಟಾಗಿ ಇದನ್ನ ಆನ್ಸರ್ ಅಂತ ಹೇಳೋಕ್ಕಾಗಲ್ಲ. ಆಪ್ಷನ್ ವೈಸ್ ಯಾವ ರೀತಿ ನಾವು ಡಿಲೀಟ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ, H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದು ಸಾಧ್ಯ ಇಲ್ಲ, ಯಾಕಂದರೆ ಆಪೋಸಿಟ್ ಇದೆ. ಆಮ್ಲೀಯ ಲಕ್ಷಣ ಕಡಿಮೆ ಆಗ್ತಿದೆ ಅಂದರೆ ನಮಗೆ H+ ಅಯಾನುಗಳ ಸಂಖ್ಯೆ ಏನಾಗಬೇಕು, ಜಾಸ್ತಿ ಆಗಬೇಕು. ಯಾಕಂತ ಅಂದರೆ ನಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಬೇಸಿಕ್ ಏನಿರುತ್ತೆ, ಆಮ್ಲೀಯ ಲಕ್ಷಣ ಹೆಚ್ಚಾಗ್ತಾ ಇದೆ, ಆಮ್ಲಗಳ ಹೆಚ್ಚಿದೆ ಅಂದರೆ H+ ಅಯಾನುಗಳ ಸಂಖ್ಯೆ ಹೆಚ್ಚಿರಬೇಕು. ಪ್ರತ್ಯಾಮ್ಲಗಳ ಸಂಖ್ಯೆ ಹೆಚ್ಚಿದೆ, ಪ್ರತ್ಯಾಮ್ಲೀಯ ಲಕ್ಷಣ ಕಾಣಿಸ್ತಿದೆ ಅಂದರೆ ನಮಗೆ OH- ಅಯಾನುಗಳ ಸಂಖ್ಯೆ ಹೆಚ್ಚಿರಬೇಕು. ಇದು ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿದ್ದರೆ ನಾವು ಆರಾಮಾಗಿ ಆನ್ಸರ್ ಹಾಕ್ಬೋದು. ಯಾವುದು ಅಂತ, ಆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚುತ್ತಾ ಇದೆ, OH- ಅಯಾನುಗಳ ಸಂಖ್ಯೆನೂ ಹೆಚ್ಚುತ್ತೆ ಅಂತ ನಾವು ಏನು ಈ pH ಬಗ್ಗೆ ಏನೂ ಐಡಿಯಾ ಇಲ್ಲೇ ಇಲ್ಲ ಅಂದ್ರೂ ಕೂಡ ಆನ್ಸರ್ನ ಹಾಕ್ಬೋದು. ಯಾವಾಗ ಬರೀ ಆಮ್ಲೀಯ ಲಕ್ಷಣ ಹೆಂಗಿರುತ್ತೆ H+ ಅಯಾನುಗಳಲ್ಲಿ, ಪ್ರತ್ಯಾಮ್ಲೀಯ ಲಕ್ಷಣ ಹೆಂಗಿರುತ್ತೆ OH- ಅಯಾನುಗಳಲ್ಲಿ ಅಂತ ಅಷ್ಟೇ ಗೊತ್ತಿದ್ರೂ ಕೂಡ ಆನ್ಸರ್ ಹಾಕ್ಬೋದು. ಆದರೆ ನಮಗೆ ಕೇಳಿರೋದೇನು ಅಂತಂದರೆ pH ಮೌಲ್ಯದ ಬಗ್ಗೆ ಕೇಳಿದ್ದಾರೆ. ಸ್ವಲ್ಪ pH ಬಗ್ಗೆ ತಿಳ್ಕೊಳ್ಳೋಣ. ಏನು pH ಅಯಾನುಗಳ ಬಗ್ಗೆ ತಿಳ್ಕೊಬೇಕು ಅಂದರೆ, pH ಸ್ಕೇಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದರೆ, pH ಸ್ಕೇಲು 0 ಇಂದ ಹಿಡಿದು 14 ತನಕ pH ಮೌಲ್ಯದ ಸ್ಕೇಲ್ ಇರುತ್ತೆ. ಇದರಲ್ಲಿ ಮಧ್ಯ 7 ಬರುತ್ತೆ. ಯಾಕಂದರೆ 7 ಇರೋದು ತಟಸ್ಥ ಸ್ಥಿತಿಯನ್ನು ತೋರಿಸುವಂಥದ್ದು. 7 ತಟಸ್ಥ ಸ್ಥಿತಿಯನ್ನು ತೋರಿಸುವಂಥದ್ದು. ಹಾಗಾಗಿ 7 ಒಂದು pH ಸ್ಕೇಲಲ್ಲಿ 7 0 ಇಂದ 14 ತನಕ ಇರುತ್ತೆ. 7 ತಟಸ್ಥ, ಅಲ್ಲಿ ಆಮ್ಲ ಗುಣನೂ ಹೆಚ್ಚಿರಲ್ಲ, ಪ್ರತ್ಯಾಮ್ಲೀಯ ಗುಣನೂ ಹೆಚ್ಚಿರಲ್ಲ. pH ಸ್ಕೇಲ್ ಹೆಚ್ಚಾಗ್ತಾ ಹೋದಂಗೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತಾ ಹೋಗುತ್ತೆ. pH ಸ್ಕೇಲ್ 7ಕ್ಕಿಂತ ಕಡಿಮೆ ಬರ್ತಾ ಹೋದಂಗೆ ಆಮ್ಲೀಯ ಲಕ್ಷಣಗಳೇನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತದೆ. ನಮಗಿಲ್ಲಿ ಕ್ವಶನ್ ಕೇಳಿರೋದು ಏನು ಅಂದರೆ, pH ಮೌಲ್ಯ ಹೆಚ್ಚಾದಂಗೆ ಏನಾಗುತ್ತೆ, pH ಮೌಲ್ಯ ಈ ಕಡೆ ಜಾಸ್ತಿ ಆಗ್ತಾ ಹೋಗ್ತಿದೆ ಸ್ಕೇಲಲ್ಲಿ ಅಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಏನಾಗಿರುತ್ತೆ ಅಂದರೆ ಪ್ರತ್ಯಾಮ್ಲೀಯದ ಲಕ್ಷಣ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತಿದೆ ಅಂದರೆ ಏನರ್ಥ, OH- ಅಯಾನುಗಳ ಸಂಖ್ಯೆನೂ ಕೂಡ ನಮಗೆ ಹೆಚ್ಚಾಗಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಏನು, ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತಿದ್ರೆ OH- ಅಯಾನುಗಳ ಸಂಖ್ಯೆನೂ ಹೆಚ್ಚಾಗುತ್ತೆ pH ಮೌಲ್ಯ ಹೆಚ್ಚಾದಾಗ. ಈಗ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್.
ಏನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ನಮಗೆ ಗೊತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಅಂತ ಮಾತ್ರ ಗೊತ್ತು. ಯಾವುದು ಅಂತ ಗೊತ್ತಿರಬೇಕಲ್ಲ. ಈಗ ಆಮ್ಲ ಜೊತೆ ಅಷ್ಟೇ ವರ್ತಿಸಿ ನೀರು ಮತ್ತು ಲೋಹಗಳೀಗ ಯಾವುದೋ ಒಂದು ಲೋಹ ಸಂಯುಕ್ತ ಆಮ್ಲ ಜೊತೆ ಅಷ್ಟೇ ವರ್ತಿಸಿ ಲವಣ ನೀರನ್ನು ಬಿಡುಗಡೆ ಮಾಡ್ಬೋದು. ಈಗ ಪ್ರತ್ಯಾಮ್ಲಗಳ ಜೊತೆ ಅಷ್ಟೇ ವರ್ತಿಸಿ ನೀರು ಮತ್ತು ಲವಣವನ್ನು ಉತ್ಪತ್ತಿ ಮಾಡ್ಬೋದು. ಆದರೆ ಎರಡರ ಜೊತೆನೂ ಆಮ್ಲದ ಜೊತೆನೂ ವರ್ತಿಸಬೇಕು, ಪ್ರತ್ಯಾಮ್ಲದ ಜೊತೆನೂ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡಬೇಕು. ಅಂಥ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಆನ್ಸರು ಅಲ್ಯೂಮಿನಿಯಂ ಆಕ್ಸೈಡ್. ಈಗ ಯಾಕೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ತಿಳ್ಕೊಳ್ಳೋಣ. ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು ಅಥವಾ ಜಿಂಕ್ ಆಕ್ಸೈಡ್ ಆಗಿರ್ಬೋದು. ಏನಾಗಿರುತ್ತೆ ಅಂತಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಎರಡನ್ನು ನಾವು ಉಭಯವರ್ತಿ ಆಕ್ಸೈಡ್ಗಳಂತ ಕರಿತೀವಿ. ಉಭಯವರ್ತಿ ಆಕ್ಸೈಡ್ಗಳಂದರೆ ಆಮ್ಲಗಳ ಜೊತೆನೂ ವರ್ತಿಸ್ತವೆ, ಪ್ರತ್ಯಾಮ್ಲಗಳ ಜೊತೆನೂ ವರ್ತಿಸ್ಬಿಟ್ಟು ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಹಾಗಾಗಿ ಇಂಥ ಸಂಯುಕ್ತಗಳನ್ನು ಏನಂತ ಕರಿತೀವಿ? ಉಭಯವರ್ತಿ ಸಂಯುಕ್ತಗಳು ಅಂತ ಕರಿತೀವಿ. ಆ ರೀತಿ ಉಭಯವರ್ತಿ ಸಂಯುಕ್ತಗಳು ಯಾವುದಿದಾವೆ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಇನ್ನೊಂದು ಜಿಂಕ್ ಆಕ್ಸೈಡ್. ಇಲ್ಲಿ ನಮಗೆ ಆಪ್ಷನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅಷ್ಟೇ ಕೊಟ್ಟಿರೋದ್ರಿಂದ ನಮಗೆ ಆನ್ಸರು ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ. ಅಕಸ್ಮಾತ್ ಅಲ್ಯೂಮಿನಿಯಂ ಆಕ್ಸೈಡ್ ಕೊಟ್ಟಿಲ್ದೇನೆ ಜಿಂಕ್ ಆಕ್ಸೈಡ್ ಅಂತ ಕೊಟ್ಟಿದ್ದೆ ನಮಗೆ ಸರಿಯಾದ ಆನ್ಸರ್ ಜಿಂಕ್ ಆಕ್ಸೈಡ್ ಆಗುತ್ತೆ. ಈವನ್ ಏನಾದರೂ ಅಕಸ್ಮಾತ್ ಎರಡನ್ನೂ ಆಪ್ಷನಲ್ಲಿ ಕೊಟ್ಟಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಎರಡೂ ಸರಿಯಾಗಿರೋದ್ರಿಂದ ಎರಡೂ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 4th ಕ್ವಶನ್ನ ನೋಡ್ತಾ ಹೋಗೋಣ. ಸೋಡಿಯಂ ಕಾರ್ಬೋನೇಟ್ ಶಾರೀರಿಕ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಮಾಡುತ್ತೆ? ನಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆನಾರು ವರ್ತಿಸಲಿ, ಯಾವುದರ ಜೊತೆನಾರು ವರ್ತಿಸಲಿ, ಬೇಸಿಕ್ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಹಾಕ್ತಾ ಹೋಗ್ಬೋದು. ಏನು? ಸೋಡಿಯಂ ಕಾರ್ಬೋನೇಟ್ ಆಗಿರ್ಬೋದು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ಬೋದು, ಯಾವುದೇ ಒಂದು ಆಮ್ಲಗಳ ಜೊತೆ ಆಗಿರಲಿ, ಇನ್ನೊಂದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಆಗಿರಲಿ ವರ್ತಿಸಿದಾಗ ನಮಗೆ ಬಿಡುಗಡೆ ಆಗುವ ಅನಿಲ ಯಾವುದಾಗಿರುತ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತದೆ. ಇಷ್ಟು ಗೊತ್ತಿದ್ರೆ ಸಾಕು. ಯಾವುದೇ ಆಮ್ಲ ಆಗಿರಲಿ ಸೋಡಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡೇ ಆಗಿರುತ್ತದೆ. ಹಾಗಾಗಿ ನಮಗೆ ಇದಕ್ಕೆ ಸರಿಯಾದ ಆನ್ಸರ್ ಏನಾಗಿರುತ್ತದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, 5th ಕ್ವಶನ್. ಈಗ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು? ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತಂದರೆ ಏನಾಗಿರಬೇಕು? ಅದು ಆಮ್ಲನೇ ಆಗಿರಬೇಕು. ಕರೆಕ್ಟ್ ತಾನೇ? ಆಮ್ಲ ಆಗಿರಬೇಕು. ಏನು? ನೀಲಿ ಲಿಟ್ಮಸ್ ಕಾಗದ ನೀಲಿ ಬಣ್ಣದಿಂದ ಬ್ಲೂ ಇಂದ ರೆಡ್ಡಿಗೆ ಹೋಗ್ತಾ ಇದೆ ಅಂತಂದರೆ, ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂದರೆ ಅದು ಆಮ್ಲ ಆಗಿರುತ್ತದೆ. ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದವಾಗಿ ತಿರುಗ್ತಾ ಇದೆ ಅಂತಂದರೆ ಅದೇನಾಗಿರುತ್ತದೆ ಅಂದರೆ ಪ್ರತ್ಯಾಮ್ಲ ಆಗಿರುತ್ತದೆ. ಇಷ್ಟು ಗೊತ್ತಿದ್ರೆ ಸಾಕು. ಏನು ಈಗ ನಮಗೆ ಏನು ಗೊತ್ತು? ನೀಲಿ ಲಿಟ್ಮಸ್ ಕಾಗದದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಅದು ಅಂತಂದರೆ ಆಮ್ಲನೇ ಆಗಿರುತ್ತದೆ. ಆ ವಸ್ತು ಆಮ್ಲ ಆಗಿರುತ್ತದೆ ಅಂತ ನಮಗೆ ಸುಣ್ಣದ ತಿಳಿನೀರು ಇದು ನಮಗೆ ಆಮ್ಲ ಅಲ್ಲ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ OH2 ಅಯಾನ್ OH2 ಇದೆ, OH ಅಯಾನ್ ಇದೆ ಅಂತಂದರೆ ಇದು ಪ್ರತ್ಯಾಮ್ಲ ಆಗಿರುತ್ತದೆ. ಶುದ್ಧ ಸವಿತ ನೀರಲ್ಲಿ ನಮಗೆ ಅದು H+ ಅಯಾನು ಇರಲ್ಲ, OH- ಅಯಾನು ಇರಲ್ಲ, ಅದಾಗಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ OH ಇದೆ ಅಂತಂದರೆ ಅದು ಪ್ರತ್ಯಾಮ್ಲ ಆಗಿರುತ್ತದೆ. ಈಗ ನೆಕ್ಸ್ಟ್ ಲಾಸ್ಟ್ ಜಠರದ ರಸ ನೋಡೋಣ. ಜಠರದ ರಸ ನಮಗೇನಾಗಿರುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರುತ್ತದೆ. ಇಲ್ಲಿ ಆಮ್ಲ ಬಂತು, ಹೈಡ್ರೋಕ್ಲೋರಿಕ್ ಆಮ್ಲ ಬಂತು. ಹಾಗಾಗಿ ನಮಗೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂತಹ ಒಂದು ವಸ್ತು ಯಾವುದು ಅಂತ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಡಿ, ಜಠರದ ರಸ. ನೆಕ್ಸ್ಟ್ ಕ್ವಶನ್, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಯಾವುದು? ಇದು ಡೈರೆಕ್ಟ್ ಕ್ವಶನ್ನು. ತುರಿಕೆ ಗಿಡದ ಎಲೆಗಳಲ್ಲಿ ಇರುವಂತಹ ಚುಚ್ಚು ಕೂದಲುಗಳಿದಾವಲ್ಲ ಅದರಲ್ಲಿ ಯಾವ ಆಮ್ಲ ಇರುತ್ತೆ ಅಂತ ಕೇಳಿದ್ದಾರೆ. ತುರಿಕೆ ಗಿಡದ ಎಲೆಗಳಲ್ಲಿರುವಂತಹ ಆಮ್ಲ ಯಾವುದಂದ್ರೆ ಮೆಥನಾಯಿಕ್ ಆಮ್ಲ. ಇದು ಡೈರೆಕ್ಟ್ ಕ್ವಶನ್ ಇದೆ, ಹಾಗಾಗಿ ತುರಿಕೆ ಗಿಡದಲ್ಲಿ ಮೆಥನಾಯಿಕ್ ಆಮ್ಲ ಇರುತ್ತೆ. ಆಕ್ಸಾಲಿಕ್ ಆಮ್ಲ ಯಾವುದರಲ್ಲಿರುತ್ತೆ? ಇದನ್ನು ನೀವು ಕಾಮೆಂಟ್ ಮಾಡಿ. ಸಿಟ್ರಿಕ್ ಆಮ್ಲ ಯಾವುದರಲ್ಲಿ ಇರುತ್ತದೆ ಅಂತಂದರೆ ಸಿಟ್ರಿಕ್ ಆಮ್ಲ ನಮಗೆ ನಿಂಬೆಹಣ್ಣಿನಲ್ಲಿರುತ್ತೆ.
ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಇರುತ್ತೆ. ಲ್ಯಾಕ್ಟಿಕ್ ಆಮ್ಲ ಯಾವುದ್ರಲ್ಲಿರುತ್ತೆ ಅಂದರೆ ನಮಗೆ ಹಾಲಿನಲ್ಲಿರುತ್ತೆ. ಆಕ್ಸಾಲಿಕ್ ಆಮ್ಲ ಯಾವುದ್ರಲ್ಲಿರುತ್ತೆ? ಆಕ್ಸಾಲಿಕ್ ಆಮ್ಲ ನಮಗೆ ಟೊಮೊಟೊದಲ್ಲಿ ಕಂಡುಬರುತ್ತೆ. ಟೊಮೊಟೊದಲ್ಲಿ ಕಂಡುಬರೋದು ನಮಗೆ ಆಕ್ಸಾಲಿಕ್ ಆಮ್ಲ. ನೆಕ್ಸ್ಟ್ ಕ್ವೆಶನ್, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು? ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು ಅಂದರೆ ಸೋಡಿಯಂ ಕಾರ್ಬೋನೇಟ್. ನಿಮಗೆ ಇದೇ ಪಾಠದಲ್ಲಿ ಸೋಡಿಯಂ ಕಾರ್ಬೋನೇಟ್ನ ಉಪಯೋಗಗಳೇನು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಉಪಯೋಗಗಳೇನು, ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗ ಏನು, ಕ್ಲೋರೈಡ್ನ ಉಪಯೋಗ ಏನು ಅಂತ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಸೋಡಿಯಂ ಕಾರ್ಬೋನೇಟ್ನ ಉಪಯೋಗದಲ್ಲಿ ಇದೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವಂಥ ಸಂಯುಕ್ತ ಸೋಡಿಯಂ ಕಾರ್ಬೋನೇಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟಾಗಿರುತ್ತದೆ ಅಂದರೆ 0 to 7. ಆ್ಯಕ್ಚುಲಾಗಿ 0 to 7 ಆಗಿರಲ್ಲ, 0 to 6.9 ತನಕ, ಅಂದರೆ 7 ಆಗಿರಲ್ಲ. 7 ಅದು ತಟಸ್ಥ ಆಗಿರುತ್ತದೆ. ಆದರೆ ಇಲ್ಲಿ ಆಪ್ಷನಲ್ಲಿ ಎಲ್ಲ ಜಾಸ್ತಿ, ಅಂದರೆ 2 to 12 ಅಂತೂ ಆಗಲ್ಲ, 14 ಆಗಲ್ಲ, ಯಾಕಂದರೆ ಪ್ರತ್ಯಾಮ್ಲ. ಇಲ್ಲೂ 14 ಆಗಲ್ಲ. ಹಾಗಾಗಿ ನಮಗೆ ರಿಲೆವೆಂಟ್ ಆನ್ಸರ್ 0 to 7. ಹಾಗಾಗಿ pH ಮೌಲ್ಯದ ವ್ಯಾಪ್ತಿ 0 to 7 ಇರುತ್ತೆ. ಇದು 0 to 7 ಅನ್ನೋದಕ್ಕಿಂತ 0ಗಿಂತ ಹೆಚ್ಚು, 7ಕ್ಕಿಂತ ಕಡಿಮೆ, ಇಷ್ಟು ವ್ಯಾಪ್ತಿ ಇದ್ದರೆ ಇದನ್ನು ಆಮ್ಲದ pH ಮೌಲ್ಯ ಆಗಿರುತ್ತೆ. ಆಮ್ಲದ pH ಮೌಲ್ಯ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಎ ಆಪ್ಷನ್ 0 to 7. ನೆಕ್ಸ್ಟ್, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂಗೆ ಏನಾಗುತ್ತದೆ? ನಾನು ಆವಾಗಲೇ ಹೇಳಿದ್ದೀನಿ, ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಅಂದರೆ H+ ಅಯಾನುಗಳ ಸಂಖ್ಯೆ. ಹೈಡ್ರೋಜನ್ ಅಯಾನುಗಳನ್ನು H+ ಅಯಾನ್ ಅಂತನಾರು ಕರಿತೀವಿ, ಅಥವಾ ನಾವು ಹೈಡ್ರೋಜನ್ ಅಯಾನನ್ನು ಇದನ್ನು H+ ಅಯಾನುಗಳ ಅಂತಲೂ ಕರಿತೀವಿ, ಅಥವಾ H3O+ ಅಯಾನ್ ಅಂತಲೇ ಕರಿತೀವಿ. ಇದನ್ನೇನಂತ ಕರಿತೀವಿ ಅಂದರೆ ಇದು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ಇದು ಹೈಡ್ರೋನಿಯಂ ಅಯಾನು. ಹೈಡ್ರೋನಿಯಂ ಅಯಾನು ಹೆಚ್ಚಾದಂಗೆ ಮತ್ತು H+ ಅಯಾನುಗಳು ಹೆಚ್ಚಾದಂಗೆ ನಮಗೇನಾಗುತ್ತೆ ಅಂದರೆ ಆಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ. ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂಗೆ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆ ಹೆಚ್ಚಾದರೆ, ಇಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಅಂತ ಕ್ವಶನಲ್ಲಿ ಕೇಳಿರೋದ್ರಿಂದ ಹೈಡ್ರೋಜನ್ ಅಯಾನ್ ಅಂತ ಹೇಳ್ತೀನಿ. ಹೈಡ್ರೋನಿಯಂ ಅಯಾನುಗಳು H3O+ ಅಯಾನುಗಳ ಸಂಖ್ಯೆ ಹೆಚ್ಚಾದ್ರೂ ನಮ್ಗೆ ಏನಾಗುತ್ತೆ, ಆಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ಈಗ ಸತುವಿಗೆ ಸಾರೀರಿಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಸತುವಿಗೆ ಸಾರೀರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಒಂದು ಗೊತ್ತಿರಬೇಕು, ಸತುವಿಗೆ ಅಂದ್ರೇನು? ಸತು ಅಂದರೆ ಲೋಹ. ಲೋಹಕ್ಕೆ ನಾವು ಆಮ್ಲವನ್ನು ಸೇರಿಸಿದಾಗ, ಲೋಹಕ್ಕೆ ನಮಗೆ ಆಮ್ಲವನ್ನು ಇದು ಲೋಹಕ್ಕೆ ಆಮ್ಲವನ್ನು ಸೇರಿಸಿದಾಗ ನಮಗೇನು ಬರುತ್ತೆ? ಲೋಹಕ್ಕೆ ಆಮ್ಲವನ್ನು ಸೇರಿಸಿದಾಗ ನಮಗೆ ಲವಣ ಬಿಡುಗಡೆಯಾಗುತ್ತೆ, ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಹೈಡ್ರೋಜನ್ ಅನಿಲ ಆಗಿರುತ್ತದೆ. ಇನ್ನೂ ಹೇಳಬೇಕು ಅಂತಂದರೆ ಜಿಂಕ್ ಆಕ್ಸೈಡ್ಗೆ H2SO4 ಜೊತೆ ವರ್ತಿಸಿದಾಗ ನಮಗೆ ಏನು ಬಿಡುಗಡೆ ಆಗುತ್ತೆ ಅಂದರೆ ZnSO4 ಪ್ಲಸ್ H2 ಬಿಡುಗಡೆ ಆಗುತ್ತೆ. ಹಿಂಗೆ ಬಿಡುಗಡೆ ಆದರೆ ನಮ್ಗೆ ಯಾವ್ದು ಬಿಡುಗಡೆ ಆದಂಗೆ ಆಯಿತು? ಹೈಡ್ರೋಜನ್ ಅನಿಲ ಬಿಡುಗಡೆ ಆದಂಗೆ ಆಯಿತು. ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು? ಹೈಡ್ರೋಜನ್ ಅನಿಲ. ನೆಕ್ಸ್ಟ್ ಕ್ವೆಶನ್, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ಬಿಡುಗಡೆಯಾಗುವ ಉತ್ಪನ್ನ ಯಾವುದು? 11th ಕ್ವೆಶನ್ನು, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ಬಿಡುಗಡೆಯಾಗುವ ಉತ್ಪನ್ನ. ಇವಾಗಿನ ಹೇಳಿದ್ನಲ್ಲ, ಲೋಹಕ್ಕೆ ಆಮ್ಲವನ್ನು ಬೆರೆಸಿದಾಗ ಅಂದ್ರೂ ಒಂದೇ, ಆಮ್ಲಕ್ಕೆ ಲೋಹವನ್ನು ಬೆರೆಸಿದಾಗ ಅಂದ್ರೂ ಒಂದೇ. ನಮಗೆ ಬಿಡುಗಡೆ ಆಗುವ ಅನಿಲ ಏನಾಗಿರುತ್ತೆ? ಲವಣ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಲವಣ ಪ್ಲಸ್ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ ಅಥವಾ ಬಿಡುಗಡೆ ಆಗುತ್ತೆ. ಆನ್ಸರ್ ಇಲ್ಲಿದೆ, ಆನ್ಸರ್ ಡಿ, ಆಪ್ಷನ್ ಡಿ. ಲವಣ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಆಮ್ಲ ಲೋಹ ಸೇರಿದಾಗ ನಮಗೆ ಲವಣ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, 12th ಕ್ವೆಶನ್, ಸುಣ್ಣದ ತಿಳಿನೀರಿನ ಸೂತ್ರ ಏನು? ಸುಣ್ಣದ ತಿಳಿನೀರಿನ ಸೂತ್ರ ಇದು ಡೈರೆಕ್ಟ್ ನಾವು ಪ್ರಾಕ್ಟೀಸ್ ಮಾಡ್ಕೊಬೇಕು ಇದು ಸೂತ್ರಗಳನ್ನು. ಸುಣ್ಣದ ತಿಳಿನೀರಿನ ಸೂತ್ರ ಏನಾಗಿರುತ್ತದೆ ಅಂದರೆ CaOH2. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನೋದು ಸುಣ್ಣದ ತಿಳಿನೀರಿನ ಸೂತ್ರ ಆಗಿರುತ್ತದೆ. ಇದು ನಾವು ಅರಳಿದ ಸುಣ್ಣ ಅಂತಲೂ ಕೂಡ ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಿಳಿನೀರು, ಸುಣ್ಣದ ತಿಳಿನೀರು. ನಿಮಗೆ ಗೊತ್ತಾಗುತ್ತೆ HOH ಹಿಂಗೆ ಬಂದರೆ ಸುಣ್ಣದ ತಿಳಿನೀರು ಅಂತ ಟ್ರಿಕ್ ಇಟ್ಕೋಬೋದು. ಹೆಚ್ಚು ಅಂತ ಬರಲೇಬೇಕಾ? ನೀರು ಅಂತ ಬಂದಿದೆ ಅಂದರೆ ಹೆಚ್ಚು ಇರಲೇಬೇಕು, H2O ಆಗಿರುತ್ತೆ ಸುಣ್ಣದ ತಿಳಿನೀರು.
ಅದು ಸುಮ್ಮನೆ ಟ್ರಿಕ್ಕು, ಹಂಗೆಲ್ಲ ಶಾರ್ಟ್ಕಟ್ಟಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಒಟ್ಟು ಸುಣ್ಣದ ತಿಳಿ ನೀರಿನ ಅಣುಸೂತ್ರ CaOH2. ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದು ನೀಲಿ ಹಸಿರು ಬಣ್ಣ ಆಗೋದಕ್ಕೆ ಕಾರಣ ಏನು? ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ನಾನು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ನೀಲಿ ಹಸಿರು ಬಣ್ಣಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ತಾಮ್ರದ ಆಕ್ಸೈಡ್ ಆಗಿರುತ್ತಾ, ನೀರಾಗಿರುತ್ತಾ, ತಾಮ್ರದ ಹೈಡ್ರಾಕ್ಸೈಡ್ ಆಗಿರುತ್ತಾ, ತಾಮ್ರದ ಕ್ಲೋರೈಡ್ ಆಗಿರುತ್ತಾ? ತಾಮ್ರದ ಆಕ್ಸೈಡ್ CuO. ನಾನೇನು ಸೇರಿದ್ದೀನಿ? ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ನಮಗೆ ನೀಲಿ ಹಸಿರು ಬಣ್ಣ ಆಗೋದಕ್ಕೆ ಕಾರಣ ಯಾವುದು ಅಂತಂದರೆ ತಾಮ್ರದ ಕ್ಲೋರೈಡ್ ಆಗಿರುತ್ತೆ. ತಾಮ್ರದ ಕ್ಲೋರೈಡ್ ಇವೆರಡು ವರ್ತಿಸಿ ಏನಾಗುತ್ತೆ? CuCl2 + H2O ಬಿಡುಗಡೆ ಆಗುತ್ತೆ. ಹಾಗಾಗಿ ನಮಗೆ ಅದಕ್ಕೆ ಸರಿಯಾದ ಉತ್ತರ ತಾಮ್ರದ ಕ್ಲೋರೈಡ್. ಆಪ್ಷನ್ ಡಿ, ತಾಮ್ರದ ಕ್ಲೋರೈಡ್ ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮತ್ತು ಇದಕ್ಕೆ 13th ಕ್ವಶನ್ನಿಗೆ ನಮ್ಮದು LBಯಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತಂದರೆ ತಾಮ್ರದ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಆನ್ಸರ್ ತಪ್ಪಾಗುತ್ತೆ. ಯಾಕಂದರೆ ನಮಗೆ ಆನ್ಸರ್ ಕರೆಕ್ಟ್ ತಾಮ್ರದ ಕ್ಲೋರೈಡ್. ಯಾಕೆ ಅಂತ ನಾನು ಈಕ್ವೇಷನ್ಸ್ ಬರ್ದು ತೋರಿಸಿದ್ದೀನಿ. ಏನಂತಂದರೆ ತಾಮ್ರದ ಆಕ್ಸೈಡ್ ಅಂದರೆ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl ಸೇರಿ ನಮ್ಗೆ ಏನಾಗುತ್ತೆ ಅಂದರೆ ಕಾಪರ್ ಕ್ಲೋರೈಡ್ CuCl2 + H2O ಬಿಡುಗಡೆ ಆಗುತ್ತೆ. ನಮಗೆ ಇಲ್ಲಿದೆಯಲ್ಲ ಇದು CuCl2 ಸಂಯುಕ್ತ ಇದೆಯಲ್ಲ, ಇದು ನೀಲಿ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಹಾಗಾಗಿ ನಮಗೆ ಸರಿಯಾದ ಉತ್ತರ ಏನಾಗಿರುತ್ತೆ? ತಾಮ್ರದ ಕ್ಲೋರೈಡ್ ಆಗಿರುತ್ತದೆ. ತಾಮ್ರದ ಹೈಡ್ರಾಕ್ಸೈಡ್ ಆಗಿರಲ್ಲ. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನು. ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು ಯಾಕೆ ಅಂತ ಕೇಳಿದ್ದಾರೆ ಕ್ವಶನು. ಆಮ್ಲಕ್ಕೆ ನೀರನ್ನು ಬೆರೆಸಬಾರ್ದು, ನೀರಿಗೆ ಆಮ್ಲನ ಬೆರೆಸಬೇಕು. ಯಾಕೆ ಅಂತಂದರೆ ಇದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಸ್ಫೋಟಗೊಳ್ಳುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಆಮ್ಲಕ್ಕೆ ನೀರನ್ನು ಬೆರೆಸಬಾರ್ದು, ನೀರಿಗೆ ಆಮ್ಲವನ್ನು ಬೆರೆಸಬೇಕು. ಯಾಕಂದರೆ ನಾವು ಏನಾದರೂ ಆಮ್ಲಕ್ಕೆ ನೀರನ್ನು ಬೆರೆಸಿದ್ರೆ ಅಲ್ಲಿ ಏನಾಗುತ್ತದೆ ಅಂತಂದರೆ ಒಳಗಡೆಯಿಂದ ಆ ದ್ರಾವಣ ಹೊರಗಡೆ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ಕೈ ಸುಡುವಂಥ ಅವಕಾಶಗಳಿರುತ್ತೆ. ಅಲ್ಲಿ ನಾವು ಹಾಕಿರೋಂಥ ಬೀಕರ್ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ನಿರಂತರ ಕಲಕುವಿಕೆಯ ಮೂಲಕ ನೀರಿಗೆ ಅನಿಯಾಗಿ ಆಮ್ಲವನ್ನು ಸೇರಿಸ್ತಾ ಹೋಗಬೇಕು. ಆಗ ಏನು ಮಾಡ್ಬೋದು? ಆಮ್ಲವನ್ನು ಸಾರರಿಕ್ತಗೊಳಿಸೋದಕ್ಕೋಸ್ಕರ ನಾವು ಯಾಕೋಸ್ಕರ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಅಂದರೆ ಆಮ್ಲವನ್ನು ಸಾರರಿಕ್ತಗೊಳಿಸೋದಕ್ಕೋಸ್ಕರ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಹಾಗಾಗಿ ಆಮ್ಲವನ್ನು ನೀರಿಗೆ ಸೇರಿಸಬೇಕು, ನೀರನ್ನು ಆಮ್ಲಕ್ಕೆ ಸೇರಿಸಬಾರ್ದು. ಯಾಕಂದರೆ ಅದು ಅತ್ಯಂತ ಬಹಿರುಷ್ಣಕ ಕ್ರಿಯೆಯಾಗಿದ್ದು ಸ್ಫೋಟಗೊಳ್ಳುವ ಅಪಾಯ ಆಗುವ ಸಂಭವ ಇರೋದ್ರಿಂದ ಏನು ಮಾಡಬೇಕು ಅಂತಂದರೆ ಆಮ್ಲನ ನೀರಿಗೆ ಸೇರಿಸಬೇಕು, ನೀರನ್ನು ಆಮ್ಲಕ್ಕೆ ಸೇರಿಸಬಾರ್ದು. ಆನ್ಸರ್ ಎ ಸರಿ. ಯಾಕಂದರೆ ಬಹಿರುಷ್ಣಕ ಕ್ರಿಯೆ ಸ್ಫೋಟಗೊಳ್ಳುವ ಸಂಭವ ಇರುತ್ತೆ. ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇದೆ. 1 ಮಾರ್ಕ್ಸ್ ಕ್ವಶನ್ಸು ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ನ ಹಂಗೆ ಹೇಳ್ತಾ ಹೋಗ್ತೀನಿ. ಇವಾಗ MCQ ಕ್ವಶನ್ಸ್ ಸಾಕು ಅನಿಸುತ್ತೆ. ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು.